ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಮನವಿಯನ್ನ ಸಲ್ಲಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ. ಸಮಾಜದಲ್ಲಿ ಆರ್ಎಸ್ಎಸ್ ನಕಾರಾತ್ಮಕ ಭಾವನೆಯನ್ನ ತುಂಬುತ್ತಾ ಇದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆ ಪ್ರದರ್ಶನ ಮಾಡ್ತಾರೆ. ಇದರಿಂದ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು ಅಂತ ಹೇಳಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮನವಿಯನ್ನ ಸಹ ಮಾಡಿದ್ದಾರೆ. ಸರ್ಕಾರಿ ಅನುದಾನಿತ ಶಾಲೆಗಳು, ಸಾರ್ವಜನಿಕ ಸ್ಥಳಗಳು, ಪಾರ್ಕ್ಗಳಲ್ಲಿ ಆರ್ಎಸ್ಎಸ್ ಬೈಠಕ್ ಸಭೆಗಳನ್ನ ನಿಷೇಧಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಪತ್ರ ಬರೆದು ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಅಕ್ಟೋಬರ್ 4ರಂದು ಸಿಎಂಗೆ ಪತ್ರ ಬರೆದಿರೋ ಪ್ರಿಯಾಂಕ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆಗೆ ಅವರ ಮನವಿ ಏನಿತ್ತು ಆ ಮನವಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಂದಿಸಿದ್ದಾರೆ. ಪರಿಶೀಲಿಸಿ ಕ್ರಮ ಕೈಗೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಸಲಹೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಆರ್ಎಸ್ಎಸ್ ಸಂಸ್ಥೆಯನ್ನ ನಿಷೇಧ ಮಾಡಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಯಾಕಂದ್ರೆ ಈಗ ಸದ್ಯಕ್ಕೆ 100 ವರ್ಷಗಳನ್ನ ಪೂರೈಸಿದಂತಹ ಸಂಭ್ರಮದಲ್ಲಿ ಈಗ ಬಿಜೆಪಿ ಇರುವಂತದ್ದು. ಹಾಗಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸಮವಸ್ತ್ರ ಅಥವಾ ಅವರ ಕೈಯಿನಲ್ಲಿ ಕೋಲುಗಳನ್ನ ಹಿಡಿದು ಮಾರ್ಚ್ ಫಾಸ್ಟ್ ಮಾಡ್ತಾ ಇರುವಂತದ್ದು, ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ನಕಾರಾತ್ಮಕ ಭಾವನೆಯನ್ನ ತುಂಬುತ್ತಾ ಇದೆ, ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನ ತುಂಬುತ್ತಾ ಇದೆ ಅಂತ ಹೇಳಿ ಸಿಎಂಗೆ ಪತ್ರದ ಮೂಲಕ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆರ್ಎಸ್ಎಸ್ ಸಂಸ್ಥೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಆರ್ಎಸ್ಎಸ್ ಕುರಿತು ನಿರ್ಬಂಧಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರು ಸ್ವತಃ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಆರ್ಎಸ್ಎಸ್ ಸಂಸ್ಥೆಯನ್ನ ನಿಷೇಧಿಸಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಟಕ್ಕೋಸ್ಕರ, ಚಪಲಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರಬೇಕು, ಗಾಂಧಿ ಕುಟುಂಬ ಓಲೈಸಲು ಪ್ರಿಯಾಂಕ್ ಖರ್ಗೆ ಮುಂದಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿವೈ ವಿಜಯೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ಗೆ ಬೈದ್ರೆ ಮಂತ್ರಿ ಮಾಡ್ತಾರೆ ಅಂತ ಖರ್ಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೊದಲು ಸಿದ್ದರಾಮಯ್ಯನ ಚಡ್ಡಿ ನೋಡಲು ಹೋಗ್ತಿದ್ರು ಪ್ರಿಯಾಂಕ್ ಖರ್ಗೆ. ಹೀಗಂತ ಹೇಳಿ ಮತ್ತೆ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಕೇಂದ್ರ ಸಚಿವ ಜೋಶಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಬ್ವಿಯಸ್ಲಿ ಈ ರೀತಿಯಾಗಿ ಆರ್ಎಸ್ಎಸ್ ಸಂಸ್ಥೆಯನ್ನ ನಿಷೇಧ ಮಾಡಬೇಕು ಅಥವಾ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರ ಬಿಜೆಪಿ ನಾಯಕರ ಕಿವಿಗೆ ಬಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಈಗ ಆಕ್ರೋಶ ಭರಿತ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಮೇಲೆ ಕಣ್ಣಿಟ್ಟಿರಬೇಕು ಅಥವಾ ನಮ್ಮನ್ನ ಬ್ಯಾನ್ ಮಾಡೋ ಮೂಲಕ ಗಾಂಧಿ ಕುಟುಂಬವನ್ನ ಓಲೈಕೆ ಮಾಡೋದಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಮುಂದಾಗಿದ್ದಾರೆ. ಜೊತೆಗೆ ಮೊದಲು ಸಿಎಂ ಸಿದ್ದರಾಮಯ್ಯ ಅವರ ಚಡ್ಡಿಯನ್ನ ನೋಡೋದಕ್ಕೆ ಹೋಗ್ತಾ ಇದ್ರು ಅಂತ ಹೇಳಿ ಕೇಂದ್ರ ಸಚಿವ ಜೋಶಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದು ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಇವರೇನು ಆಡ್ತಾ ಇದ್ದಾರೆ. ಅದನ್ನು ಮಾಡ್ತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಿಲ್ಲ. ಅದು ಗೊತ್ತಿದ್ರೂ ಸಹ ಈ ರೀತಿ ಚಟಕ್ಕೋಸ್ಕರ, ಚಪ್ಪಲಕ್ಕೋಸ್ಕರ ಇವತ್ತೇನು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಪತ್ರವನ್ನು ಬರೆದಿದ್ದಾರೆ. ಬಹುಶಃ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಹಾಗಾಗಿ ಗಾಂಧಿ ಕುಟುಂಬವನ್ನ ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರೆದಿದ್ದಾರೆ ಅಂತ ಕಾಣ್ತದೆ. ಆದರೆ ಒಂದು ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವ್ರಿಗೆ ಹೇಳುವಂಥದ್ದು, ಪುಣ್ಯಾತ್ಮ ನೀನು ಸಚಿವನಾಗಿ ನಿನ್ನ ಜಿಲ್ಲೆನಲ್ಲಿ ಶೈಕ್ಷಣಿಕವಾಗಿ ಯಾವ ರೀತಿ ಹಿಂದುಳಿದಿದೆ, ನಿಮ್ಮ ಜಿಲ್ಲೆನಲ್ಲಿ ಯಾವ ರೀತಿ ಗುಂಡಾಗರ್ದಿ ನಡೀತಾ ಇದೆ,
ನಿಮ್ಮ ಜಿಲ್ಲೆನಲ್ಲಿ ನಿಮ್ಮ ಪಟಾಲಂ ಗುಂಡಾಗಳೇನಿದ್ದಾರೆ, ಯಾವ ರೀತಿ ಕಾಂಟ್ರಾಕ್ಟರ್ಗಳು ಹತ್ಯೆ ಆಯಿತು, ಯಾವ ರೀತಿ ಬೆದರಿಸ್ತಕ್ಕಂಥ ತಂತ್ರ ಆಗ್ತಾ ಇದೆ, ಕುತಂತ್ರಗಳು ನಡೀತಾ ಇದೆ, ಯಾವ ರೀತಿ ಮರಳು ಮಾಫಿಯಾ ನಡೀತಾ ಇದೆ, ಒಬ್ಬ ಸಚಿವನಾಗಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು, ಅದ್ರ ಕಡೆ ಗಮನ ಹರಿಸಿದ್ರೆ ಹೆಚ್ಚು ನಿಮ್ಮ ಜಿಲ್ಲೆಗೂ ಕೂಡ ಅನುಕೂಲ ಆಗ್ತದೆ, ರಾಜ್ಯಕ್ಕೂ ಕೂಡ ಒಳ್ಳೇದಾಗ್ಬೋದು. ಇವತ್ತು ಗುಲ್ಬರ್ಗ ಜಿಲ್ಲೆ ಅಂತ ಹೇಳಿದ್ರೆ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ. ನಿಮ್ಮ ತಂದೆಯವರೇ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30-35 ಸಾವಿರ ಶಿಕ್ಷಕರ ನೇಮಕಾತಿ ಕೂಡ ಇವತ್ತು ಆಗಿಲ್ಲ ಅನ್ನುವ ಮಾತನ್ನ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಚಿಂತನೆ ಮಾಡಲಿ ಪ್ರಿಯಾಂಕಾ ಖರ್ಗೆ ಅವರು. ಒಬ್ಬ ಸಚಿವರಾಗಿ ಯಾವುದನ್ನ ಗಮನಿಸಬೇಕೋ ಅದನ್ನ ಗಮನ ಹರಿಸದೇನೆ ಈ ರೀತಿ ಉಡಾಫೆಯಾಗಿ ಮಾತನಾಡ್ತಕ್ಕಂಥದ್ದು ನಿಮಗೆ ಶೋಭೆ ತರುವುದಲ್ಲ. RSS ಅರ್ಥ ಆಗೋದು, RSS ದೇಶಭಕ್ತಿಯ ಸಂಸ್ಕಾರ ಕೊಡುತ್ತೆ. ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅದರಿಂದ ಸಮಾಜ ದೂರ ಆಗಬೇಕು ಅಂತ ಹೇಳುತ್ತೆ. ಹಿಂದೂಗಳನ್ನು ಸಂಘಟಿಸುವ ಕೆಲಸ ಮಾಡುತ್ತೆ. ಆ ಹಿಂದೂ ಅನ್ನೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿರುವ ವ್ಯಾಖ್ಯೆಯನ್ನೇ ಆಧಾರವಾಗಿ ಬಳಕೆ ಮಾಡಿಕೊಳ್ಳುತ್ತೆ. ಪಂಚಪರಿವರ್ತನೆಯ ವಿಚಾರವನ್ನು ಸಮಾಜದ ಮುಂದೆ ಸಂಘದ ಸರಸಂಚಾಲಕರು ಇಟ್ಟರು. ಅಂದರೆ ಕೌಟುಂಬಿಕ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕು, ಕುಟುಂಬಗಳು ವಿಭಜನೆ ಆಗ್ತಾ ಇದ್ದಾವೆ ಅನ್ನೋದು ಅಪರಾಧವಾ, ಸ್ವದೇಶಿ ವಿಚಾರವನ್ನು ಮುಂದಿಟ್ಟಿದೆ. ಅಂದರೆ ಸ್ವಭಾಷೆ, ಸ್ವಭೂಷ, ಸ್ವಭೋಜನ ಈ ವಿಚಾರವನ್ನು ಜನರ ಮುಂದೆ ಇಟ್ಟಿದೆ. ಇದರಲ್ಲಿ ಯಾವುದು ಇವರಿಗೆ ಅಪತ್ಯವಾಗಿ ಕಾಣ್ತಾ ಇದೆ ಅಂದರೆ ಮಾತೃಭಾಷೆಯಲ್ಲಿ ವ್ಯವರ್ಸಿ ಅಂತ ಹೇಳೋದು ಅಪತ್ಯನ, ಸ್ವದೇಶಿಗೆ ಒತ್ತು ಕೊಡಬೇಕು ಅನ್ನೋದು ಇವರಿಗೆ ಅಪತ್ಯನ, ಹಾಗೆಯೇ ಪರಿಸರ ಸಂರಕ್ಷಣೆ, ಆ ಪರಿಸರಕ್ಕೆ ಹಾನಿಯಾಗುವಂಥ ಯಾವುದರಿಂದಲೂ ಕೂಡ ನಾವು ದೂರ ಆಗಬೇಕು, ಪರಿಸರ ಸಂರಕ್ಷಣೆಗೆ ಒತ್ತು ಕೊಡಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟಿದೆ. ಸಾಮಾಜಿಕ ಸದ್ಭಾವನೆ ಅಂದರೆ ಯಾವುದೇ ರೀತಿಯ ಜಾತೀಯತೆ ಅಸ್ಪೃಶ್ಯತೆ ಇರಬಾರ್ದು. ಪ್ರತಿ ಗ್ರಾಮದಲ್ಲೂ ಕೂಡ ದೇವಾಲಯಗಳು ಸರ್ವರಿಗೂ ಮುಕ್ತ ಆಗಬೇಕು. ಸ್ಮಶಾನ, ಹಿಂದೂ ಸಮಾಜಕ್ಕೆ ಒಂದೇ ಸ್ಮಶಾನ ಇರಬೇಕು ಅಂತ ಹೇಳಿದೆ. ಬಹುಶಃ ಜಾತೀಯತೆಯನ್ನು ಒಡಲೊಳಗಿಟ್ಕೊಂಡು ಜಾತೀಯ ರಾಜಕಾರಣ ಮಾಡುವಂಥ, ಮತೀಯ ಓಲೈಕೆ ಮಾಡೋದ್ರ ಮೂಲಕ ತಾನು ಬೆಳೆ ಬೇಯಿಸ್ಕೊಳ್ಳುವಂಥ ಸ್ವಾರ್ಥಿಗಳಿಗೆ ಸಂಘ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದನ್ನು ಅವರು ವಿರೋಧ ಮಾಡ್ತಾರೆ? ಸಂಘದ ವಿರೋಧ, ಅದು ರಾಷ್ಟ್ರದ ವಿರೋಧವೇ ಆಗತ್ತೆ. ಯಾಕೆ ಅಂದರೆ ಸಂಘ ರಾಷ್ಟ್ರೀಯ ಹಿತದ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಸಂಘಟನೆ. ಅದನ್ನು ವಿರೋಧ ಮಾಡೋದು ಅಂದರೆ ಅವರು ರಾಷ್ಟ್ರದ್ರೋಹಿಗಳು ಮಾತ್ರ ಅಥವಾ ರಾಷ್ಟ್ರ ಸಂಘವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದವ್ರು ಮಾತ್ರ ಅದನ್ನು ವಿರೋಧ ಮಾಡ್ತಾರೆ. ಅದು ಯಾವುದೋ ಒಂದು ಸ್ವಾರ್ಥಕ್ಕಾಗಿ ಕಟ್ಟಿದ ಸಂಘಟನೆ ಅಲ್ಲ. ನಿಸ್ವಾರ್ಥ ಸ್ವಯಂ ಸೇವಕರನ್ನ, ನಿಸ್ವಾರ್ಥ ಸಮಾಜವನ್ನು ಸ್ವಯಂ ಸೇವಕರ ಮೂಲಕ ನಿರ್ಮಾಣ ಮಾಡಬೇಕು. ವ್ಯಕ್ತಿಗೆ ಸಂಸ್ಕಾರ ಕೊಡೋದ್ರ ಮೂಲಕ ರಾಷ್ಟ್ರಹಿತಕ್ಕೆ ಶಕ್ತಿ ಕೊಡಬೇಕು ಅಂತ ಕೆಲಸ ಮಾಡ್ತಿರುವ ಸಂಘಟನೆಯನ್ನ ಅವ್ರಿಗೆ ಮೊದಲು ಅವ್ರ ಪಾರ್ಟಿ ಒಳಗೆ ಏನು ಕಿಮ್ಮತ್ತದ ನೋಡ್ಕೊ ಅಂತ ಹೇಳ್ರಿ. ಅವ್ರಿಗೆ ಹಿಂಗೆಲ್ಲ RSS ಬೈದ್ರೆ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂತ ತಿಳ್ಕೊಂಡಾರ ಅವರು. ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದ ನನಗೆ. ಒಂದು ಕಾಲದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಯಾವ್ಯಾವುದೋ ರಾಜ್ಯದ ಇನ್ಚಾರ್ಜ್ ಇದ್ರೆ ಇಲ್ಲಿ ಹಂಗೆ ಅಡ್ಡಾಡ್ತಾ ಇದ್ದಾರೆ ಖಾಲಿ ಪ್ಲೀಸ್. ಮೊದಲ ಸಿದ್ದರಾಮಯ್ಯಿಂದ ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರಿ ಇವರು, ನೆನಪೈತಿಲ್ಲ? ಸಿದ್ದರಾಮಯ್ಯನ ಚಡ್ಡಿ ಯಾವ್ದು ಹಾಕ್ಯಾರ, ಹಾಕಿ ಚಡ್ಡಿ ಹಾಕ್ಯಾರ ಅಂತ ಹೇಳಿದ್ರ. ಆ ಸಿದ್ದರಾಮಯ್ಯನ ಚಡ್ಡಿನ ನೋಡ್ಲಿಕ್ಕೆ ಹೊಂಟವ್ರಿ ಇವ್ರು ಮೊದಲು ಇವ್ರು ತಮ್ಮ ಯೋಗ್ಯತೆ ನೋಡ್ಕೊಂಡು ಮಾತಾಡಂತ. ಅವ್ರಿಗೆ ಮೊದಲು ಅವ್ರ ಪಾರ್ಟಿ ಒಳಗೆ ಏನು ಕಿಮ್ಮತ್ತದ ನೋಡ್ಕೊ ಅಂತ ಹೇಳ್ರಿ. ಅವ್ರಿಗೆ ಹಿಂಗೆಲ್ಲ RSS ಬೈದ್ರೆ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂತ ತಿಳ್ಕೊಂಡಾರ ಅವರು. ಪಾಪ ಅವ್ರು ನೋಡಿದ್ರೆ ಕನಿಕರ ಅನ್ನಿಸ್ತದ ನನಗೆ. ಒಂದು ಕಾಲದಾಗ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಯಾವ್ಯಾವುದೋ ರಾಜ್ಯದ ಇನ್ಚಾರ್ಜ್ ಇದ್ರೆ ಇಲ್ಲಿ ಹಂಗೆ ಅಡ್ಡಾಡ್ತಾ ಇದ್ದಾರೆ ಖಾಲಿ ಪ್ಲೀಸ್. ಮೊದಲ ಸಿದ್ದರಾಮಯ್ಯಿಂದ ಚಡ್ಡಿ ನೋಡ್ಲಿಕ್ಕೆ ಹೊಂಟಿದ್ರಿ ಇವರು, ನೆನಪೈತಿಲ್ಲ? ಸಿದ್ದರಾಮಯ್ಯನ ಚಡ್ಡಿ ಯಾವ್ದು ಹಾಕ್ಯಾರ, ಹಾಕಿ ಚಡ್ಡಿ ಹಾಕ್ಯಾರ ಅಂತ ಹೇಳಿದ್ರ. ಆ ಸಿದ್ದರಾಮಯ್ಯನ ಚಡ್ಡಿನ ನೋಡ್ಲಿಕ್ಕೆ ಹೊಂಟವ್ರಿ ಇವ್ರು ಮೊದಲು ಇವ್ರು ತಮ್ಮ ಯೋಗ್ಯತೆ ನೋಡ್ಕೊಂಡು ಮಾತಾಡೋದು. ಸದ್ಯಕ್ಕಂತೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಈಗ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿರುವಂತದ್ದು. ಯಾಕಂದ್ರೆ ಬಿಜೆಪಿ ನಾಯಕರು ಈಗ ಒಬ್ಬೊಬ್ಬರಾಗೆ ಹರಿಹಾಯ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕಾಗಿ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. ಮತ್ತೊಂದು ಕಡೆ ಗಾಂಧಿ ಕುಟುಂಬವನ್ನ ಓಲೈಕೆ ಮಾಡೋದಕ್ಕೆ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. ಈ ಹಿಂದೆ ನೆನಪಿರ್ಬೇಕಲ್ಲ,
ಸಿಎಂ ಸಿದ್ದರಾಮಯ್ಯನವರ ಚಡ್ಡಿ ಯಾವ್ದಿದೆ ಅಂತ ನೋಡಕ್ ಹೋಗ್ತಾ ಇದ್ದಿದ್ದಂತವ್ರು ನಮ್ಮ RSS ಸಂಸ್ಥೆ ಬಗ್ಗೆ ಇವ್ರು ಮಾತನಾಡ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇವಾಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಪತ್ರ ಈಗ ಬಿಜೆಪಿಯಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿರುವಂತದ್ದು. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಪತ್ರವನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ರವಾನೆ ಮಾಡಿದ್ದಾರೆ? ಸದ್ಯಕ್ಕೆ ಇದು ಬಿಜೆಪಿಯವರ ಕೆಂಗಣ್ಣಿಗೆ ಯಾವ ರೀತಿ ಗುರಿಯಾಗಿದೆ? ಖಂಡಿತವಾಗ್ಲೂ ಚೈತ್ರ, ಈ ಹಿಂದೆ RSS ಬ್ಯಾನ್ ಅನ್ನುವಂತ ರಾಜ್ಯ ಕಾಂಗ್ರೆಸ್ ನಾಯಕರ ನಡೆ ಏನಿತ್ತು, ರಾಜ್ಯ ಬಿಜೆಪಿ ನಾಯಕರ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಕೆರಳಿಸುವಂತ ಮಾಡಿತ್ತು. ಅದು ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗ್ರಾಸವಾಗಿ ಇಡೀ ಸರ್ಕಾರವನ್ನೇ ಒಂದ್ ರೀತಿ ನಡಗಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡಿದ್ರು. ಈಗ RSS ಚಟುವಟಿಕೆಗಳನ್ನ ಅದು ಕೂಡ ಇವತ್ತು ಮುಖ್ಯವಾಗಿ RSSಗೆ 100 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಪಥಸಂಚಲನ ಕಾರ್ಯಕ್ರಮವನ್ನು ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ದೊಣ್ಣೆಗಳನ್ನ ಇಟ್ಕೊಂಡು ಅಲ್ಲಿ ಒಂದು ರೀತಿ ಗೌರವವನ್ನು ಕೊಡುವುದರ ಮುಖಾಂತರವಾಗಿ ಒಂದು ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇನೆ ಈಗ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾಗಿ ಒಂದು ಪತ್ರವನ್ನ ಬರೆದಿರುವಂತದ್ದು ಇಡೀ ರಾಜ್ಯದ ಬಿಜೆಪಿ ನಾಯಕರು ಮತ್ತೆ ಇಡೀ ದೇಶದಲ್ಲಿ ಒಂದ್ ರೀತಿ ದೇಶವನ್ನೇ ಒಂದ್ ರೀತಿ ಕೆಳಿಸುವಂತ ಬಿಜೆಪಿ ಮಾಡಿರುವಂತದ್ದು. ಈಗಲೇ ಯಾವಾಗ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು ಅದಾದ ಕೂಡಲೇ ರಾಜ್ಯ ಬಿಜೆಪಿ ನಾಯಕರು ಒಂದ್ ರೀತಿ ಖಂಡಿಸಿದ್ದಾರೆ. ಈ ಒಂದು ನಡೆಯ ವಿರುದ್ಧವಾಗಿ ಪ್ರಿಯಾಂಕಾ ಖರ್ಗೆ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿನೇ ಈ ರೀತಿ ಪದೇ ಪದೇ RSS ಟಾರ್ಗೆಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆಪಾದನೆಯನ್ನು ಕೂಡ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಪತ್ರದಲ್ಲಿ ಸ್ಪಷ್ಟವಾಗಿ ಪ್ರಿಯಾಂಕಾ ಖರ್ಗೆ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಆ ರೀತಿಯಾಗಿ ಅಂದ್ರೆ ಯಾವುದೇ ರೀತಿಯಾದಂತಹ ಅನುಮತಿಯನ್ನ ಪಡೆಯದೆ ಶಾಲಾ ಕಾಲೇಜು ಮೈದಾನ ಆಗಿರ್ಬೋದು ಮತ್ತೆ ಅನುದಾನಿತ ಶಾಲಾ ಕಾಲೇಜು ಮೈದಾನದಲ್ಲಿ ಎಲ್ಲೊಂದ್ ಕಡೆ ಆ ಒಂದು ದೊಣ್ಣೆಗಳನ್ನ ಇಟ್ಕೊಂಡು ಬೀದಿಯಲ್ಲಿ ತಿರುಗಾಡುವಂತದ್ದು, ಎಲ್ಲೊಂದ್ ಕಡೆ ಕೋಮು ಭಾವನೆ ಮತ್ತೆ ಎಲ್ಲೊಂದ್ ಕಡೆ ಮುಗ್ಧ ಮತ್ತೆ ಜನರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ಇದಕ್ಕೆ ನಿಷೇಧವನ್ನ ಏರ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳ ಪತ್ರದಲ್ಲಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಬಹುಶಃ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪತ್ರವನ್ನ ಕೂಡ ಗಮನಿಸಿದ ಕೂಡಲೇ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪರಿಶೀಲಿಸಿ ಅಗತ್ಯವಾದಂತಹ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು. ಬಹುಶಃ ಚೈತ್ರ, ಪ್ರಿಯಾಂಕಾ ಖರ್ಗೆ ಅವರು ಈ ಒಂದು ಪತ್ರ ಬರೆದ ಕೂಡಲೇ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಅಂತಂದ್ರೆ ಬಹುಶಃ ಇನ್ನೊಂದ್ 2-3 ದಿನಗಳಲ್ಲೇ ಈ ಒಂದು RSS ಚಟುವಟಿಕೆಗಳನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದನೇ ಒಂದು ಸ್ಪಷ್ಟವಾದಂತಹ ಒಂದು ಆದೇಶ ಪ್ರಕಟವಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿನೇ ಬಿಜೆಪಿ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಇದು ಸರ್ಕಾರದ ಹುನ್ನಾರ, ಕಾಂಗ್ರೆಸ್ನ ಹುನ್ನಾರ. ಮೊದಲಿಂದನೂ ಕೂಡ RSS ನ ದೊಡ್ಡ ಮಟ್ಟದಲ್ಲಿ ದ್ವೇಷವನ್ನ ವಿರೋಧವನ್ನ ಮಾಡ್ಕೊಳ್ತಾ ಬರ್ತಾ ಇದ್ರು ಕಾಂಗ್ರೆಸ್ ನಾಯಕರು. ಈಗ ಅಂತಿಮವಾಗಿನೇ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರವಾಗಿ RSS ಟಾರ್ಗೆಟ್ ಅನ್ನು ಮಾಡುವಂತದ್ದು, ಬ್ಯಾನ್ ಮಾಡುವಂತದ್ದು, ಈಗ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತ ನಿಷೇಧವನ್ನ ಏರುವಂತ ನಿಟ್ಟಿನಲ್ಲಿ ಏನ್ ಸರ್ಕಾರ ಮುಂದಾಗ್ತಾ ಇದೆ, ಇದ್ರ ವಿರುದ್ಧವಾಗಿ ಒಂದು ರೀತಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಚಿಂತನೆಯನ್ನ ಮಾಡಿರುವಂತದ್ದು. ಹಾಗಾಗಿನೇ ಈಗ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದ ಕೂಡಲೇ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆದಿಯಾಗಿ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿಟಿ ರವಿ ಆದಿಯಾಗಿ, ಅದ್ರ ಜೊತೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗಾಗಲೇ ಈ ಒಂದು ನಡೆಗೆ ಖಂಡನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಒಂದು ಶಕ್ತಿ ಅಂದ್ರೆ RSS ಬ್ಯಾನ್ ಮಾಡುವಂತದ್ದು ಮತ್ತೆ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡುವಂತ ಶಕ್ತಿ ಯಾವ ಶಕ್ತಿಗೂ ಕೂಡ ಇಲ್ಲ, ಕಾಂಗ್ರೆಸ್ಗೂ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಕೂಡ ಇಲ್ಲ, ಮತ್ತೆ ಸಚಿವ ಪ್ರಿಯಾಂಕಾ ಅವ್ರಿಗೂ ಇಲ್ಲ ಅನ್ನೋ ಒಂದು ಸವಾಲನ್ನು ಹಾಕಿದ್ದಾರೆ. ಈ ಒಂದು ಸವಾಲು ಬರುವಂತ ದಿನಗಳಲ್ಲಿ ಮತ್ತಷ್ಟು ಒಂದು ರೀತಿ ವಾಗ್ಯುದ್ಧಕ್ಕೂ ಕೂಡ ಕಾರಣವಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಬರುವಂತ ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪವನ್ನು ಮಾಡುವಂತದ್ದು, ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸುವಂತದ್ದು. ಮತ್ತೆ ಇವತ್ತು ಸಂಜೆ ನಡೆಯುವಂತ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಈ ಒಂದು ಕೋರ್ ಕಮಿಟಿ ಸಭೆ ನಡುವೆನೆ ರಾಜ್ಯ ಸರ್ಕಾರ ಈ ರೀತಿಯಿಂದ ನಿಲುವನ್ನ ತಾಳಿರುವಂತದ್ದು. ಸಹಜವಾಗಿಯೇ ಒಂದು ರೀತಿ ಬಿಜೆಪಿಗೆ ಈ ಒಂದು ವಿಚಾರದಲ್ಲಿ ಒಂದು ರೀತಿ ಕಾನೂನಾತ್ಮಕವಾಗಿ ಆಗಿರ್ಬೋದು ಮತ್ತೆ ರಾಜಕೀಯವಾಗಿ ಒಂದು ರೀತಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ಮುಂದಾಗಿರುವಂತದ್ದು. ಬಹುಶಃ ಬರುವಂತ ದಿನಗಳಲ್ಲಿ ಇದು ಮತ್ತಷ್ಟು ಆಕ್ರೋಶಕ್ಕೆ, ಕಿಚ್ಚಿಗೂ ಕೂಡ ಇದು ಕಾರಣವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯದ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾ ಇರುವಂತದ್ದೇ RSS ಅನ್ನುವಂಥದ್ದು, ಮತ್ತೆ RSS ರಾಷ್ಟ್ರಭಕ್ತಿ ಅನ್ನುವಂಥದ್ದು, ಮತ್ತೆ ಮುಖ್ಯವಾಗಿ ಅವ್ರಿಗೆ ಗೌರವ ಕೊಡುವಂಥದ್ದು, ಮತ್ತೆ ಅದನ್ನ ಎಲ್ಲೋ ಒಂದ್ ಕಡೆ ಜನರಿಗೆ ತಿಳಿಸುವಂಥದ್ದು, ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಆದಿಯಾಗಿ ಎಲ್ಲರೂ ಕೂಡ RSS ವಿಚಾರವನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ RSS ನೇ ಬ್ಯಾನ್ ಮಾಡುವಂಥದ್ದು ಮತ್ತೆ RSS ಚಟುವಟಿಕೆಗಳನ್ನೇ ಬ್ಯಾನ್ ಮಾಡುವಂತ ಒಂದು ಕಾಂಗ್ರೆಸ್ ನಡೆ ಏನಿದೆ, ಇದು ಎಲ್ಲೋ ಒಂದ್ ಕಡೆ ಬಿಜೆಪಿ ಬರುವಂತ ದಿನಗಳಲ್ಲಿ ಬೇರೆ ರೀತಿಯಾದಂತಹ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು. ನಮಸ್ತೆ ಸರ್. ನಮಸ್ತೆ ಮಾ.
ಸರ್, ಏನ್ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಅನ್ನುವಂಥದ್ದು ನಿಮ್ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ RSSನ ಬ್ಯಾನ್ ಮಾಡಬೇಕು ಅಥವಾ ನಿಷೇಧ ಮಾಡಬೇಕು ಅನ್ನುವಂತಹ ವಿಚಾರ ಬಂದಾಗ ಬರ್ತಾ ಇತ್ತು, ಹೋಗ್ತಾ ಇತ್ತು. ಬಟ್ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ದಾರೆ CM ಸಿದ್ದರಾಮಯ್ಯನವರಿಗೆ. ಒಂದು ಅನುದಾನಿತ ಶಾಲೆಗಳಲ್ಲಿರ್ಬೋದು ಅಥವಾ ಖಾಸಗಿ ಸ್ಥಳಗಳಲ್ಲಿರ್ಬೋದು ಅವರ ಶಾಖೆಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳಿ. ನಿಮ್ಮ ರಿಯಾಕ್ಷನ್ ಸರ್? ಮೇಡಮ್, ಇದು ಕಾಂಗ್ರೆಸ್ಗೇನು ಹೊಸದು ಅಲ್ಲ, RSSಗೂ ಇದು ಹೊಸದು ಅಲ್ಲ. ಕಾಂಗ್ರೆಸ್ನವರು ಯಾವಾಗಲೂ ಈ ರೀತಿ RSS ಅನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದು ಬಹುಕಾಲದಿಂದ ಬಂದಿರೋದು. ಬ್ಯಾನ್ ಮಾಡಿನೂ ಕೂಡ ಮತ್ತೆ ಅವರೇ ವಾಪಸ್ ತೆಗಿಬೇಕಾಯ್ತು ಅಂತ ಸಂಘಟನೆ ಅದು. ಇದು ಮಾನ್ಯ ಪ್ರಿಯಾಂಕ ಖರ್ಗೆ ಅವರ ಅವಿವೇಕತನದ ನಡೆ ಇದು. ಇದು ಈ ಒಂದು ಸಂಘಟನೆಯನ್ನ ಏನೂ ಮಾಡ್ಲಿಕ್ಕಾಗಲ್ಲ, ಅವ್ರಿಗೂ ಗೊತ್ತಿದೆ. ಆದ್ರೆ ಇದು ಪ್ರಚಾರದ ಗೀಳು. ಏನೂ ಸಾಧನೆ ಮಾಡಲಾರ್ದವರು, ಒಂದು ಸರ್ಕಾರ ಇಟ್ಕೊಂಡು ಸಾಧನೆ ಮಾಡಲಿಕ್ಕೆ ಆಗದವರು ಈ ರೀತಿ ಅನವಶ್ಯಕವಾದ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿ ಪ್ರಚಾರ ಗಿಟ್ಟಿಸೋದು, ನಾನೊಬ್ಬ ದೊಡ್ಡ ವ್ಯಕ್ತಿ ಅನ್ಸ್ಕೊಳ್ಬೇಕು ಅಂತ, ಇದು ಯಾರು ಕೂಡ ಇದನ್ನ ಸಹಿಸ್ಕೊಳ್ಳೋದಿಲ್ಲ. ಇವರು ನೋಡಿ, ಈ ದೇಶದಲ್ಲಿ ಬಾಬಾ ಸಾಹೇಬರು ಬರ್ದಿರ್ತಕ್ಕಂಥ, ಅಂಬೇಡ್ಕರ್ ಅವರು ಬರ್ದಿರ್ತಕ್ಕಂಥ ಸಂವಿಧಾನ ಬದುಕಿದೆ, ನ್ಯಾಯಾಂಗ ವ್ಯವಸ್ಥೆ ಬದುಕಿದೆ. ಅವೆಲ್ಲ ಬದುಕಿರೋವರೆಗೂ ಕಾಂಗ್ರೆಸ್ ಸತ್ರು ಕೂಡ ಅವು ಬದುಕಿರ್ತದೆ. ಬಾಬಾ ಸಾಹೇಬರ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆ ಕಾಂಗ್ರೆಸ್ ಸತ್ರು ಕೂಡ ಬದುಕಿರ್ತವೆ. ಅಲ್ಲಿಯವರೆಗೂ ಈ ದೇಶವನ್ನ ಯಾರು ಏನು ಮುಟ್ಲಿಕ್ಕಾಗೋದಿಲ್ಲ. ಇವರು ಯಾರನ್ನ ಓಲೈಕೆ ಮಾಡ್ತಿದ್ದಾರೆ ಅಂತೇಳಿ ಜನರಿಗೆ ಗೊತ್ತಿದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಇದು RSS ಮೇಲೆ ನಡೀತಾ ಇರತಕ್ಕಂತ ಒಂದು ಯುದ್ಧ ಅಲ್ಲ, ಇದು ಹಿಂದುತ್ವವನ್ನೇ ಬುಡಮೇಲು ಮಾಡತಕ್ಕಂತ ಇದು ಒಂದು ನಡೆ. ಇದನ್ನ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ತಕ್ಕ ಪಾಠವನ್ನ ಈ ಕಾಂಗ್ರೆಸ್ ಪಕ್ಷಕ್ಕೆ ಕಲಿಸ್ತಾರೆ. ನೀವು ನೋಡಿದ್ದೀರಿ, ರಾಹುಲ್ ಗಾಂಧಿ ಅವರು ಒಂದು ಪಾರ್ಲಿಮೆಂಟ್ ನಲ್ಲಿ ನಿಂತು ಏನ್ ಹೇಳ್ತಾರೆ, ಹಿಂದುತ್ವ ಅಂತಂದ್ರೆ ನಫರತ್ 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 ಅಂತಾರೆ, ಹಿಂಸೆ 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 ಅಂತ. ಅವರ ಗುಲಾಮರು ಇನ್ನೇನು ಮಾತಾಡಬಹುದು, ಅವರ ಗುಲಾಮರು, ಅವರ ಪಕ್ಷದ ಗುಲಾಮರು. ಇಂಥವುಗಳನ್ನೆಲ್ಲ ಇವರು ಏನು ಮಾಡಿದ್ರು ಕೂಡ ಈ ದೇಶದಲ್ಲಿ ಹಿಂದುತ್ವವನ್ನು ಯಾರು ಏನು ಮಾಡಕ್ಕಾಗೋದಿಲ್ಲ, ಸಂವಿಧಾನವನ್ನು ಏನು ಮಾಡಕ್ಕಾಗೋದಿಲ್ಲ, ನ್ಯಾಯಾಂಗ ವ್ಯವಸ್ಥೆಯನ್ನು ಏನು ಮಾಡಕ್ಕಾಗೋದಿಲ್ಲ. RSS ಅನ್ನ ಮುಟ್ಲಿಕ್ಕೆ ಇವರಿಂದ ಸಾಧ್ಯವೇ ಇಲ್ಲ. ಆದ್ರೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಮಾಡ್ಲಿ. ಅದರ ರುಚಿ ಏನು ಅನ್ನೋದನ್ನ ಮುಂದೆ ನೋಡ್ತಾರೆ ಅವರಿಗೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು DKಶಿ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ. ವೇದಿಕೆ ಮೇಲೆ ಮೈಕ್ಗಾಗಿ DKಶಿ ಮುನಿರತ್ನ ಕಿತ್ತಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆಯ JP ಪಾರ್ಕ್ನಲ್ಲಿ ಈ ಘಟನೆ ನಡೆದಿರೋದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ವಿಚಾರ ಯಾವ ರೀತಿಯಾಗಿ ಹೈಡ್ರಾಮಕ್ಕೆ ಕಾರಣವಾಗಿತ್ತು ಅನ್ನುವಂಥದ್ದು ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ. ಯಾಕಂದ್ರೆ ಬೆಂಗಳೂರಿನ JP ಪಾರ್ಕ್ನಲ್ಲಿ ನಡಿಗೆ ಕಾರ್ಯಕ್ರಮದಲ್ಲಿ DKಶಿ ಬೆಂಗಳೂರು ನಡಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮದಲ್ಲಿ ಮೈಕ್ ಮೇಲೆ ಬಂದು ಮೈಕ್ ಅನ್ನ ಕಿತ್ಕೊಂಡು ಮುನಿರತ್ನ ಅವರು ದೊಡ್ಡ ಹೈಡ್ರಾಮವನ್ನ ಸೃಷ್ಟಿ ಮಾಡಿದ್ರು. ಕಿತ್ತಾಟದ ವೇಳೆ ಕಾರ್ಯಕರ್ತರು ತಳ್ಳಾಟ ನೂಕಾಟ ಸಹ ಮಾಡಿದ್ರು. ಮುನಿರತ್ನ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಥಳದಲ್ಲೇ DK ವಿರುದ್ಧ ಮುನಿರತ್ನ ರೋಷಾವೇಶವನ್ನ ಸೃಷ್ಟಿ ಮಾಡಿದ್ರು. ಅಂದ್ರೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಒಂದು ಕ್ಷೇತ್ರಕ್ಕೆ ಬಂದ್ರೆ ಆ ಕ್ಷೇತ್ರದ ಶಾಸಕರನ್ನ, ಸಂಸದರನ್ನ ಇವರು ಇನ್ವೈಟ್ ಮಾಡೋದಿಲ್ಲ, ನಾವು ನಾಮಕಾವಸ್ಥೆಗಿದೀವ, ಅದರಲ್ಲೂ ನಮ್ಮ ಕ್ಷೇತ್ರಕ್ಕೆ ಬಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮನ್ನ ಆಹ್ವಾನ ಮಾಡಬೇಕಲ್ವಾ ಅನ್ನುವಂತಹ ಒಂದು ವಿಚಾರವನ್ನ ಮುನಿರತ್ನ ಅವರು ವೇದಿಕೆ ಮೇಲೆಯೇ ಪ್ರಸ್ತಾಪ ಮಾಡ್ತಾರೆ. ಈಗ ನನಗೆ ಅವಮಾನ ಆಗಿದೆ ಅಂತ ಹೇಳಿ ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಸಹ ನಡೆಸಿದ್ರು. ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. JP ಪಾರ್ಕ್ ಗೇಟ್ ಬಳಿ ಕೂತು ಶಾಸಕರು ಪ್ರೊಟೆಸ್ಟ್ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ರೌಡಿಗಳನ್ನ ಕರೆಸಿ ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಅಂತ ಹೇಳಿ ಮುನಿರತ್ನ ಅವರು ಆರೋಪವನ್ನ ಸಹ ಮಾಡಿದ್ದಾರೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಈ ಒಂದು ವರ್ತನೆ ಸರಿ ಇಲ್ಲ, RSS ನವರ ವರ್ತನೆ ಇದು ಅಂತ ಹೇಳಿ ಮುನಿರತ್ನ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ದೌರ್ಜನ್ಯ
ಇಲ್ಲ. ನ್ಯಾಯಕ್ಕೆ ಅಂತ ಇರೋದು. ಒಂದು MP, MLA ಗೆ ಆಹ್ವಾನ ಇಲ್ಲ ಅಂತ. ಇವತ್ತು ಬರೀ ಒಂದೇ ಒಂದು ಸರ್ಕಾರದ ಕಾರ್ಯಕ್ರಮ, ಅಲ್ಲಿ ಬಂದು 2 ಫೋಟೋ ಹಾಕೊಂಡು ಸಂಸದರಿಗೆ ಆಹ್ವಾನ ಇಲ್ಲ, ಒಬ್ಬ ಶಾಸಕನಿಗೆ ಆಹ್ವಾನ ಇಲ್ಲ. ಇವತ್ತು ಇಲ್ಲಿ ನಡೀತಾ ಇರುವಂತದ್ದು ಒಂದು ಕಾಂಗ್ರೆಸ್ ಕಾರ್ಯಕ್ರಮ. ಕಾಂಗ್ರೆಸ್ ಫ್ಲೆಕ್ಸ್ಗಳು ಹಾಕಬಾರ್ದು ಅಂತ ಇವರೇ ಹೇಳ್ತಾರೆ, ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ. ಕಾಂಗ್ರೆಸ್ ಫ್ಲೆಕ್ಸ್ ಯಾರನ್ನ ಕಟ್ಟಿದ್ರೆ ಎಲ್ಲ ಲೆಟ್ರು, ಇವತ್ತು ಈ ಲೆಟ್ರಿಗೆ ಏನ್ ಆಕ್ಷನ್ ತಗೊಂತಾರೆ, ಏನ್ ತಗೊಂತಾರೆ? ಇವತ್ತು ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ಗೆ ಹೊಡೆಯುವಂತದ್ದೇನಿತ್ತು, ಪೊಲೀಸ್ನವ್ರು ಇಟ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ ಹಿಂದೆಯಿಂದ. ಒದಿಯುವಂತದ್ದೇನಿತ್ತು ನನಗೆ? ಇವ್ರು 2.5 ವರ್ಷ ಆಯ್ತು, ಇಲ್ಲಿ ಏನ್ ಹಾಳಾಗೋಯ್ತು, ಯಾಕೆ ನಿಂತೋಯ್ತು, ನಿಲ್ಸಿದ್ಯಾರು, ಏನಾದ್ರೂ ಒಂದಿದೆಯಾ ಇಲ್ಲಿ 2.5 ವರ್ಷದಲ್ಲಿ? ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು. ಎಲೆಕ್ಷನ್ ಗಿಮಿಕ್ಕಿಗೆ 5 ಜಿಬಿಗಳನ್ನ ಗೆಲ್ಲಬೇಕು ಅಂತ ಹೇಳಿ 5 ಪಾರ್ಕ್ಗಳ ಕಾರ್ಯಕ್ರಮ ಹಾಕಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ 2 ಕಾರ್ಯಕ್ರಮ. ಲಾಲ್ಬಾಗು 400 ಎಕರೆ ಇರೋದಕ್ಕೆ ಒಂದೇ ಕಾರ್ಯಕ್ರಮ, 200 ಎಕರೆ ಇರುವಂತ ಕಬ್ಬನ್ ಪಾರ್ಕ್ ಒಂದೇ ಕಾರ್ಯಕ್ರಮ, RR ನಗರದಲ್ಲಿ 2 ಕಾರ್ಯಕ್ರಮ. ಎಂತ ದುರಂತ ನೋಡಿ ಇದು. RR ನಗರದಲ್ಲಿ ಬಂದ್ಬಿಟ್ಟು ಏನು, ಬೆಳಗ್ಗೆಯಿಂದ ನೀವು ವಿಡಿಯೋ ನೋಡಿದ್ದೀರಿ, ನೀವೇ ಮೀಡಿಯಾದವ್ರ ಫೋಟೋ ನೋಡಿದ್ದೀರಿ, ವಿಡಿಯೋ ನಿಮ್ಮ ಹತ್ರ ಐತೆ. ಅಲ್ಲಿ ಶಾಸಕನ ಯಾವ ರೀತಿ ಗಮನಿಸ್ತಿದ್ದಾರೆ, ಇಲ್ಲಿ ಸೋತಂತವ್ರನ್ನ ಎಷ್ಟು ಹತ್ತಿರದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ ತಾನೆ? ಇದು ನಾನು ಹೇಳೋದಲ್ಲ, ಇದು ನಿಮ್ಮ ಹತ್ರನೇ ಇದೆ, ನಿಮ್ಮ ಮಾಧ್ಯಮದಲ್ಲೇ ಇದೆ. ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ? ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ, ಎಷ್ಟು ಪಾರ್ಕ್ ನಿಂತೋಗಿದೆ, ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ, ಎಷ್ಟು ಸ್ಕೂಲ್ ನಿಂತೋಗಿದೆ. ಇವತ್ತು ಎಲೆಕ್ಷನ್ ಬರ್ತಾ ಇರೋದಕ್ಕೆ ಅಲ್ಲಲ್ಲಿ 10 ಜನನ ಗುಂಪು ನಿಲ್ಸ್ಕೊಂಡು ಯಾರ್ಯಾರು ಕೌನ್ಸಿಲರ್ ಆಗಬೇಕು ಅಂತ ಇರ್ತಾರೆ ಅವ್ರನ್ನೆಲ್ಲ ಕರ್ಕೊಂಬಂದು 10 ಜನ ನಿಲ್ಸ್ಕೊಂಡು ಅವ್ರ ಮುಖಾಂತರ ದೂರು ಕೊಡ್ಸೋದು. ಆ 10 ಜನ ದೂರು ಕೊಡೋದು, 10 ಜನ ದೂರು ಕೊಡೋದು. ಓಹೋ, ಇವ್ರು ಕ್ಯಾಂಡಿಡೇಟ್ ಆದ್ರೆ ಒಳ್ಳೇದು ಅನಿಸ್ಕೋಬೇಕು. ಅಲ್ಲಿರೋದೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾರ್ಪೊರೇಟರ್ಗಳ ಆಕಾಂಕ್ಷಿಗಳು ಸೇರ್ಕೊಂಡು ಇವತ್ತು ಮಾಡಿರೋಂಥ ಕಾರ್ಯಕ್ರಮ ಇದು. ಒಬ್ಬ ಸೌಜನ್ಯಕ್ಕಾದ್ರೂ ಒಂದು ಶಾಸಕರಿಗೆ, ಒಂದು ಸಂಸದರಿಗೆ ಒಂದು ಆಹ್ವಾನ ಕೊಡಬೇಕಲ್ರಿ. ನಾನು ಹೇಳ್ತೀನಲ್ಲಪ್ಪ, ನನಗೆ ಒಂದೇ ಒಂದು ಆಹ್ವಾನ ಇದ್ರೆ ಇವತ್ತೇ ನಾನು ಈ ರಾಜಕೀಯ ಬಿಟ್ಟು ಹೋಗ್ಬಿಡ್ತೀನಿ. ನಾನು ಇಲ್ಲ ಬರ್ಲಿ, ಇವತ್ತೇ ಅವ್ರು ಯಾವ ದೇವಸ್ಥಾನಕ್ಕೆ ಕರೀತಾರೋ ಆ ದೇವಸ್ಥಾನಕ್ಕೆ ಬಂದು ನಾನು ಪ್ರಮಾಣ ಮಾಡ್ತೀನಿ. ಡಿಕೆಶಿ ಮತ್ತು ಮುನಿರತ್ನ ನಡುವೆ ವಾಕ್ ಸಮರ ನಡೆದಿದೆ. ಹಾಗಿದ್ರೆ ಇವರಿಬ್ಬರ ನಡುವಿನ ಮಾತಿನ ಮಲ್ಲ ಯುದ್ಧ ಯಾವ ರೀತಿ ಇತ್ತು, ಬನ್ನಿ ನೋಡೋಣ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನ್ ಗೊತ್ತೋ ಗೊತ್ತಿಲ್ಲ. ಆಯ್ತು ಬಿಡಿ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನ್ ತಲೆ ಕೆಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ ಇಂಥವ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮ್ಗೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನ್ಗೆ ಗೊತ್ತಿದೆ ಈ ಪರಿಸ್ಥಿತಿ, ಬಟ್ ಇರ್ಲಿ, ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ ಅಷ್ಟೇ ನಾನು ನಿಮ್ಗೆ ಹೇಳೋದು. ನಮಗೆ ಡ್ರಾಮಾ ಗೊತ್ತಿಲ್ಲ. ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ. ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ. ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪನ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋವಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದ್ದಾರಲ್ಲ, ಸ್ನಾನ ಮಾಡಿದೆ, ಅವ್ರು ಯಾವ ಡ್ರೆಸ್ಸಲ್ಲಿ ಬಂದ್ರು? ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರೋವಂಥದ್ದು. ಅವರು ಮಾತ್ರ ಹೆಂಗ್ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರಬಾರ್ದಾ? ಇದು ಡ್ರಾಮಾನ? ಇದು ಡ್ರಾಮಾ. ಮುನಿರತ್ನ ಮೇಲೆ ದೌರ್ಜನ್ಯ ಆಗಿದೆ ಅಂತ ಆರೋಪಿಸಿ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಯಾರ್ಯಾರು ಏನೇನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಅದನ್ನ ಖಂಡಿಸ್ತೀನಿ. ಕಾಂಗ್ರೆಸ್ ಅಂದ್ರೆ ಗೂಂಡಾಗಿರಿ ಅಂತ, ಗೂಂಡಾಗಿರಿ ಅಂದ್ರೆ ಕಾಂಗ್ರೆಸ್. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದಂಥ ಪಾರ್ಟಿ ಮತ್ತೆ ಕರ್ನಾಟಕದಲ್ಲಿ ಈ ಗೂಂಡಾಗಿರಿ ಸಂಸ್ಕೃತಿಯನ್ನ ಮಾಡಿದ್ದಾರೆ. ಇವತ್ತು ಹಲ್ಲೆ ಮಾಡಿರುವಂಥದ್ದು ಖಂಡನೀಯ. ಸರ್ಕಾರಿ ಕಾರ್ಯಕ್ರಮ ಗೌರವ ಕೊಟ್ಟು ಅವರ ಅಧ್ಯಕ್ಷತೆ ವಹಿಸಬೇಕಾಯಿತು. ಅಂಥವ್ರನ್ನ ಇವತ್ತು ಏಕವಚನದಲ್ಲಿ ಬೈಯೋ ಮುಖಾಂತರ ಅಗೌರವ ತಂದಿದ್ದಾರೆ. ಇದನ್ನ ನಾವು ಪ್ರಶ್ನೆಯನ್ನ ಮಾಡ್ತೀರಿ. ಮುನಿರತ್ನಮ್ಮ ಏನು ಧರಣಿ ಕೂತಿದ್ದಾರೆ, ಅದಕ್ಕೆ ನಾವು ಬೆಂಬಲವನ್ನು ಕೊಡ್ತೀರಿ. ರೌಡಿಸಮ್ ಅಂದ್ರೆ ಕಾಂಗ್ರೆಸ್. ಇವತ್ತು ನೋಡ್ತಾ ಇದ್ದೀರಲ್ಲ,
ಈ PFI ಪಾಪ್ಯುಲರ್ ಫ್ರಂಟ್ ಅವ್ರ ಜೊತೆ ಕಾಂಗ್ರೆಸ್ ಅವರು ಸೇರ್ಕೊಂಬಿಟ್ಟಿದ್ದಾರೆ. ಅವ್ರು ಹೆಂಗೆ ಮಚ್ಚು ಲಾಂಗು ಮಾಡ್ತಾರೋ ಇವರು ಕಾಂಗ್ರೆಸ್ ಅವರು PFIನ ಅಪರಾವತಾರ, ಇವರು KFDF ಅಪರಾವತಾರ. ಇವರು ಭಾರತೀಯ ಜನತಾ ಪಾರ್ಟಿ ಉಪಮುಖ್ಯಮಂತ್ರಿಗಳ ನಡವಳಿಕೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ. ಅಧಿಕಾರದ ದರ್ಪ ಈ ರೀತಿ ಮಾಡಿಸ್ತಾ ಇದೆ. ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ಇವತ್ತು DK ಶಿವಕುಮಾರ್ ಅವರು ನಡೆದುಕೊಳ್ತಾ ಇದ್ದಾರೆ. ಮಾನ್ಯ ಮುನಿರತ್ನ ಅವ್ರಿಗೆ ಮಾಡಿರುವಂಥ ಅಪಮಾನ ಅಲ್ಲ, ಆ ಕ್ಷೇತ್ರದ ಮತದಾರರಿಗೆ ಮಾಡಿರುವಂಥ ಅಪಮಾನ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು. ಇವತ್ತು DK ಶಿವಕುಮಾರ್ ಇಷ್ಟೆಲ್ಲ ಹಾರಾಡ್ತಾರಲ್ಲ, ಬೆಂಗಳೂರಿನಲ್ಲಿ ಯಾಕೆ 2.5 ವರ್ಷದಿಂದ ಇವತ್ತು ಕೂಡ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಜನ ಬೊಬ್ಬೆ ಹೊಡಿತಾ ಇದ್ದಾರೆ, ಸಂಘ ಸಂಸ್ಥೆಗಳು ಬೊಬ್ಬೆ ಹೊಡಿತಾ ಇದ್ದಾರೆ, ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಕಳೆದ 1 ತಿಂಗಳಲ್ಲಿ ಇವತ್ತು 4-5 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಆಕ್ಸಿಡೆಂಟ್ಗಳಾಗಿ. ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳಿಗೆ ಕಾಳಜಿ ಇಲ್ಲ. ಈಗ ಚುನಾವಣೆ ಚುನಾವಣೆ ಮಾಡ್ತೀವಿ ಅಂತೇಳಿ ಈ ರೀತಿ ನಾಟಕ ಮಾಡಿಕೊಂಡು ಸಾಲದಕ್ಕೆ ನಮ್ಮ ಶಾಸಕರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ. ನಿಮ್ಮ ತಾಕತ್ತು, ನಿಮ್ಮ ಬುದ್ಧಿವಂತಿಕೆ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ತೋರಿಸಿ, ಜನ ಮೆಚ್ಕೊಳ್ತಾರೆ. ಈ ರೀತಿ ಶಾಸಕರ ಮೇಲೆ ದರ್ಪ ಮಾಡುವಂಥದ್ದಲ್ಲ. ಮಾತನಾಡ್ದಾಗ ಆಗಲೇ ಮುನಿರತ್ನ ಅವ್ರ ಜೊತೆಲಿ ಮಾತನಾಡಿದ್ದೇನೆ. ಸಂಜೆ ಬರ್ತಾರೆ, ನಾನು ಮತ್ತೆ ಚರ್ಚೆ ಮಾಡ್ತೇನೆ. ನೋಡ್ರಿ, ಅವ್ರವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರು ಮಾತಾಡ್ತಾರ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗೆ ಅದು ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರೆ ಒಬ್ಬ ಸಾಬ್ ಕರೀಲಿ, ಹಾಕೊಂಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದರೆ ಹಿಂದೂಗಳು ಏನಾದರೂ ಮಾಡಿದ್ರೆ ಅವರಿಗೆ ಭಾಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಭಾಳ ಸಮಯ ಹಿಡಿಯೋದಿಲ್ಲ. ಆದರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ತೆ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂಗೆ ಮಾಡ್ತಾರೆ ಅವರು. ಆ ಪ್ರೋಟೋಕಾಲನ್ನು ವೈಲೇಟ್ ಮಾಡಿ ಅವ್ರಿಗೆ ತಿಳಿಸ್ತೇನೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯ ಆಯುಕ್ತರು ಎಲ್ಲರೂ ಬಂದು ವೇದಿಕೆ ಮೇಲೆ ಕೂತ್ಕೊಂಡು ಇವ್ರನ್ನ ಕರೀದೇ ಇರೋವಂಥದ್ದು ತಪ್ಪು, ಅಕ್ಷಮ್ಯ, ಅದು ಅಪರಾಧ ಆಗುತ್ತೆ. ಅದಕ್ಕೆ ಒಬ್ಬರು ಶಾಸಕರಾಗಿ ನಮಗೊಂದು ಗ್ರೌಂಡ್ ಇರುತ್ತೆ ಸರ್. ನಮಗೂ 2.5 ಲಕ್ಷ ಜನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಅಂಥ ಕ್ಷೇತ್ರಗಳು 5 ಲಕ್ಷ ಜನ. ಅಂಥದ್ರಲ್ಲಿ ಕೆಲವೊಂದು ಪದ ಬಳಕೆ, ಕರಿಟಪ್ಪಿ MLA ಬಾ ಇಲ್ಲಿ ಅನ್ನುವಂಥದ್ದು ಕೆಲವೊಂದು ಏನೇನೋ ಆಗಿದ್ದಾವಲ್ಲಿ. ಏನಿದೆ ಸರ್, ಗೌರವ ಕೊಟ್ಟು ಗೌರವ ತಗೊಳ್ಳೋದ್ರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ. ಹಂಗಾಗಿ